ಓಕೆ, ಕ್ವಿಕ್ಕಾಗಿ ಒಂದಷ್ಟು ಆ, ಈ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಓಕೆ. ಮಾಜಿ ಪ್ರಧಾನಿ ದೇವೇಗೌಡರು. ನಮ್ಮ ಹೆಮ್ಮೆ ಕರ್ನಾಟಕದಲ್ಲಿ ಒಬ್ಬ ಪ್ರಧಾನಿ ಆಗಿದ್ದಾರೆ ಅಂದರೆ ಅವ್ರ ಹೆಸರು ಹೇಳೋಕ್ಕೆ ನಮ್ಮೊಂದು ಹೆಮ್ಮೆ. Okay, ನರೇಂದ್ರ ಮೋದಿ. ನಮ್ಮನ್ನು ಕಾಯ್ತಾ ಇರೋರೆ ಅವರು, ಈ ದೇಶನ ರಕ್ಷಣೆ ಮಾಡ್ತಾ ಇರೋರೆ ಅವರು. ನಮ್ಮ ರಾಹುಲ್ ಗಾಂಧಿ. ಯುವಕರಿಗೆ ಒಳ್ಳೆ ಸ್ಫೂರ್ತಿ ಅವರು. ಸಿದ್ದರಾಮಯ್ಯ. ಅನ್ನ ಕೊಡ್ತಾವ್ರಲ್ಲ. ಓಕೆ, ಕುಮಾರಸ್ವಾಮಿ. ಒಳ್ಳೆ ಸಿ ಎಂ. ಡಿ ಕೆ ಶಿವಕುಮಾರ್. ಅದು ಬೆಂಕಿ, ಫೈರ್. ಫೈರ್. ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಓಕೆ, ನಮ್ಮ ಸೈನಿಕರ ಬಗ್ಗೆ ಏನು ಹೇಳ್ತೀರಿ? ಸೈನಿಕರಿಗೆ ಹೇಳ್ಬೇಕಂದ್ರೆ ಮಾತು ಪದಗಳೇ ಇಲ್ಲ. ಇವತ್ತು ನಾವೇನಾರ ಜೀವಂತವಾಗಿ ಭಾಳ ಏನೋ ಬದುಕ್ತಾ ಇದ್ದೀವಿ ಚೆನ್ನಾಗಿ ಅಂದರೆ ಅದು ಅವರೇ. ಇವತ್ತು ನಾವೆಲ್ಲ ನಾನು ಈ ಸಮಾಜ ಸೇವೆ ಮಾಡೋಕ್ಕೆ, ನೀವು ಮಾತಾಡೋಕ್ಕೆ ನಮಗೆ ಕಾಯ್ತಾರೇ ಅವರಲ್ವಾ. ಅವ್ರ ಬಗ್ಗೆ ನಿಜವಲ್ಲೂ ಮಾತಾಡಬೇಕಂದ್ರೆ ಪದಗಳೇ ಇಲ್ಲ. ಸರ್, ಇತ್ತೀಚೆಗೆ ನಾನೊಂದು ವಿಚಾರವನ್ನು ಕೇಳ್ಪಟ್ಟಿದ್ದೀನಿ. ನಾನು ಸುದ್ದಿಯನ್ನು ಓದುವಂತಹ ಸಂದರ್ಭದಲ್ಲಿ ಈ ವಿಚಾರ ಕೇಳ್ಪಟ್ಟಿದ್ದೀನಿ ಮತ್ತು ನಿಮ್ಮ ಹೆಸರನ್ನು ಕೂಡ ಕೇಳ್ಪಟ್ಟಿದ್ದೀನಿ. ಅಂಗನವಾಡಿ ಶಿಕ್ಷಕರು ಅಪಘಾತದಿಂದಾಗಿ ಸಾವನ್ನಪ್ತಾರೆ. ಅದು ಡ್ಯೂಟಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ. ಬಟ್ ಆದರೆ ಸರ್ಕಾರ ಅದಕ್ಕೆ ಕೇರೆ ಅಂತನೂ ಅನ್ನೋದಿಲ್ಲ. ಸೊ ಆಗ ನೀವು ನಿಂತು ಹೋರಾಟವನ್ನು ಮಾಡಿದ್ದೀರಿ. ಆ ಸಂದರ್ಭ ಹೇಗಿತ್ತು ಅಂತ ಹೇಳಿ. ಮೇಡಮ್, ಅದು ಇತ್ತೀಚಿನ ದಿನಗಳಲ್ಲಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪ್ರೀತಾ ಅಂತಕ್ಕಂಥ ಒಂದು ಅಂಗನವಾಡಿ ಶಿಕ್ಷಕಿ ಟೂ ವೀಲರಲ್ಲಿ ಹೋಗ್ಬೇಕಂದ್ರೆ ಏನೋ ಈ ರಸ್ತೆ ಕಳಪೆ ಕಾಮಗಾರಿ ಒಂದು ಅವಘಡದಿಂದ ಹಿಂದೆ ಒಂದು ಏನೋ ಕ್ರಷರ್ ಇದು ಲಾರಿ ಏನೋ ಬಂದು ಫುಲ್ಲು ಬಾಡಿ ಸಂಪೂರ್ಣವಾಗಿ ಪೀಸಾಗಿ ಆ ಹುಡುಗಿ ಅಪಘಾತದಲ್ಲಿ ಮೃತಪಟ್ಟಿತ್ತು. ತುಂಬ ಅದು ಹೇಳ್ಕೊಳ್ಳಿಕ್ಕೆ ನೋಡಲಿಕ್ಕೆ ಭಾಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಷ್ಟು ಅಂಥ ಕ್ರೂರ ಪರಿಸ್ಥಿತಿಯಲ್ಲಿ ಆ ಹುಡುಗಿ ತೀರೋಗಿತ್ತು. ಅವ್ರ ಮನೆಗೂ ಸಹ ಭೇಟಿ ಮಾಡಿದ್ದೆ. ತುಂಬ ಕಡು ಬಡತನ ಮೇಡಮ್. ಅವ್ರ ತಂದೆ ಇಲ್ಲ. ಆ ಹುಡುಗಿ ಮನೆ ಜವಾಬ್ದಾರಿ ತಗೊಂಡು ತಮ್ಮನ್ನ ಓದಿಸ್ಕೊಂಡು, ಅವ್ರ ತಾಯಿ ಇದ್ದಾರೆ ಪಾಪ, ವಯಸ್ಸಾಗಿರೋ ತಾಯಿ. ಪಾಪ ಅವ್ರಿಗೆ ಏನೋ ಪರಿಹಾರ ಸರ್ಕಾರದಿಂದ ಅಂಗನವಾಡಿ ಶಿಕ್ಷಕಿ 50,000 ಏನೋ ಕೊಟ್ಟಿದ್ದಾರೆ, ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಆ 50,000 ರೂಪಾಯಿ ಏನಕ್ಕೆ ಸಾಕಾಗತ್ತೆ ಪಾಪ. ಆನ್ ಡ್ಯೂಟಿಲಿ ಸತ್ತಿರೋದು ನೋಡಿ. ಇವತ್ತೊಂದು ದಿನ ಎಲ್ಲ ಇವಾಗ ನಮ್ಮ ರೈತರು ಏನಾರ ಆನೆ ಇದರಲ್ಲಿ ಏನಾರ ಇದಾದಾಗ ಒಂದು 15 ಲಕ್ಷ ಪರಿಹಾರ ಕೊಡ್ತಾರೆ. ಪಾಪ ಈ ಹುಡುಗಿಗೂ ಕೊಡಲಿ ಒಂದು 15 ಲಕ್ಷ. ನಾನು ಒತ್ತಾಯ ಮಾನ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನು ಒತ್ತಾಯ ಮಾಡ್ತೀನಿ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಒತ್ತಾಯ ಮಾಡ್ತೀನಿ. ಆ ಹುಡುಗಿಗೆ ಒಂದು 20 ಲಕ್ಷ ಅವರು ಪರಿಹಾರ ಕೊಡಲಿ. ಆ ಸಂಸಾರ ತುಂಬ ಕಷ್ಟದಲ್ಲಿದೆ ನೋಡಿ. ಆ ಹುಡುಗಿದು ಏನು ತಪ್ಪಿಲ್ಲ. ಅಲ್ಲಿ ಏನೋ ಕಳಪೆ ಕಾಮಗಾರಿ, ಅವನೊಬ್ಬ ಗುತ್ತಿಗೆದಾರ ಮತ್ತು ಆ ಇಂಜಿನಿಯರ್, ಬಿಲ್ ಮಾಡಿರ್ತಕ್ಕಂಥ ಇಂಜಿನಿಯರ್ ಆ ಸಾವಿಗೆ ನೇರ ಕಾರಣ ಅವರೇ. ಯಾಕಂದರೆ ಕಳಪೆ ಕಾಮಗಾರಿ ಮಾಡಲಿಲ್ಲ ಅಂದ್ರೆ ಆ ಹುಡುಗಿ ಯಾಕೆ ಸಾಯ್ತಾ ಇಲ್ಲೋ. ಕಳಪೆ ಕಾಮಗಾರಿ ಅವ್ರು ದುಡ್ಡು ಮಾಡಲಿಕ್ಕೆ ಒಂದು ಹುಡುಗಿ ಜೀವನನ ಬಲಿ ತಗೊಂಬಿಟ್ರು. ಅದು ತುಂಬ ಭಾಳ ಘೋರ ದುರಂತ. ನಾನು ಅದು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಾನು ಆಲ್ರೆಡಿ ಮಾತುಕತೆ ಮಾಡಿ ಫಿಕ್ಸ್ ಮಾಡಿದ್ದೀನಿ. ಆದರೆ ಮೂಡಿಗೆರೆಯಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡಿದೆ ನನ್ನ ಕಾರ್ಯಕರ್ತರು. ನಾನು ಹಲವಾರು ಹೋರಾಟ ಮಾಡಿದ್ದೀನಿ, ಅದರಲ್ಲೂ ಇದು ಒಂದು. ಬಟ್ ಆ ಹುಡುಗಿಗೆ ನ್ಯಾಯ ಸಿಗಬೇಕು, ಸಂಸಾರಕ್ಕೆ ಒಂದು ರಕ್ಷಣೆ ಮತ್ತು ದುಡ್ಡು ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಓಕೆ, ನೀವೇ ಹೇಳ್ತಾ ಇದ್ರಿ ಈಗ ಆ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಮನೆಗಳು ಅಷ್ಟಕ್ಕಷ್ಟೇ. ಯಾಕೆಂದರೆ ಮರಳಿನಿಂದ ಕಟ್ಕೊಂಡಿರ್ತಾರೆ, ಮಣ್ಣಿನಿಂದ ಕಟ್ಕೊಂಡಿರ್ತಾರೆ ಮನೆನೇ ಅಂತ ಹೇಳಿ. ಈಗ ಮಳೆಗಾಲ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಮನೆಯನ್ನು ಕಳೆದುಕೊಂಡ್ರು. ನೀವು ಪ್ರಾಣನೂ ಕಳ್ಕೊಂಡಿದ್ದಾರೆ. ಹೌದು, ಪ್ರಾಣನೂ ಕಳ್ಕೊಂಡಿದ್ದಾರೆ, ಮನೆನೂ ಕೂಡ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ತಮ್ಮ ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಮಕ್ಕಳು ತಬ್ಬಲಿಗಳಾಗಿದ್ದಾರೆ. ಅಂಥವ್ರಿಗೆ ನೀವು ಸಪೋರ್ಟ್ ಕೂಡ ಮಾಡಿದ್ದೀರಿ. ಆ ಒಂದು ಕ್ಷಣವನ್ನು ಮೆಲುಕು ಹಾಕೋದಾದರೆ ಖಂಡಿತ ಮೇಡಮ್. ಲಾಸ್ಟ್ ಟೈಮು 2020-21ರಲ್ಲಿ ತುಂಬ ಮಳೆ ಹಾನಿ ಅಂಥ ಸಂದರ್ಭದಲ್ಲಿ ಹಲವಾರು ಮನೆಗಳು ಬಿದ್ದೋಗಿದ್ದವು, ಪ್ರಾಣ ಹಾನಿಯಾಗಿತ್ತು. ಅಂಥ ಸಂದರ್ಭದಲ್ಲಿ ನಾನು ಕೂಡ ಮನೆಗೆ ಎಲ್ಲ ಪ್ರತಿಯೊಂದು ಮನೆ ತಾಲೂಕು ಕಚೇರಿಯಿಂದ ಎಲ್ಲ ವರದಿ ತರಿಸ್ಕೊಂಡು ಅವ್ರಿಗೆಲ್ಲ ನಾನು ಖಂಡಿತ ಅವ್ರ ಮನೆಗೆ ಖುದ್ದಾಗಿ ನಾನೇ ಹೋಗಿ ಸಹಾಯ ಮಾಡಿದ್ದೀನಿ. ನನ್ನ ಕೈಲಾದ ಸಹಾಯನ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಕೊಟ್ಟಿದ್ದೀನಿ. ಸರ್, ನಿಮ್ಮ ಜೀವನದ ಗೇಮ್ ಚೇಂಜರ್ ಯಾರು? ಡಾಕ್ಟರ್ ಸಂತೋಷ್ ಕುಮಾರ್, ಮಂಗಳೂರಿನ ಅಪರ ಜಿಲ್ಲಾಧಿಕಾರಿಗಳು. ನನ್ನ ಜೀವನದ ಗೇಮ್ ಚೇಂಜರೇ ಅವರು. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದು ನಿಮ್ಮ ಜೀವನದ ಬಗ್ಗೆ
ಮತ್ತು ಸಮಾಜವನ್ನು ಯಾವ ರೀತಿಯಾಗಿ ಬದಲಾಯಿಸಬೇಕು ಅನ್ನುವಂತಹ ಒಂದಷ್ಟು ಆಸೆಗಳನ್ನು ಇಟ್ಕೊಂಡಿದ್ದೀರಿ. ಮತ್ತು ಈಗಾಗಲೇ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಿದ್ದೀರಿ. ಆ ಹೋರಾಟ ಹೀಗೆ ಮುಂದುವರಿಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು. ಓಕೆ, ನಿಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಿತಾ ಇರಲಿ ಸರ್. ಖಂಡಿತ ರಾಜ್ಯದ ಜನ ಆಶೀರ್ವಾದ ಮಾಡಿದ್ರೆ ಅದು ಯಾವಾಗಲೂ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.